ಸ್ವಾಗತ. ಇವತ್ತು ನಾವು ಲೂಕನ ಸುವಾರ್ತೆಯ 1 ಆ ತುಂಬಾ ಕುತೂಹಲಕಾರಿ ಭಾಗ ನೋಡೋಣ. ಅಧ್ಯಾಯ 10 ವಚನಗಳು 1-9. ಇದರಲ್ಲಿ ಯೇಸು ತನ್ನ 72 ಶಿಷ್ಯರನ್ನು ಒಂದು ವಿಶೇಷ ಕೆಲಸಕ್ಕೆ ಕಳಿಸೋ ವಿವರ ಇದೆ. ಇದು ಕೇವಲ ಕಥೆಯಲ್ಲ. ಇದರ ಹಿಂದೆ ಏನಂದ್ರೆ ಆಳವಾದ ತಂತ್ರ, ನಂಬಿಕೆ ಮತ್ತೆ ದೇವರ ರಾಜ್ಯದ ಸಂದೇಶ ಹೇಗೆ ಕೊಡ್ಬೇಕು ಅನ್ನೋ ವಿಧಾನ ಎಲ್ಲ ಇದೆ ಅಲ್ವಾ. ನಮ್ಮತ್ರ ಇರೋ ಈ ಭಾಗ ಆ ನಿಯೋಗದ ಸೂಕ್ಷ್ಮಗಳನ್ನ ಚೆನ್ನಾಗಿ ಬಿಡಿಸಿ ಹೇಳುತ್ತೆ. ಹಾಗಾದ್ರೆ ಇವತ್ತು ನಮ್ಮ ಗುರಿ ಏನು ಅಂದ್ರೆ, ಆ ಕೆಲಸದ ಹಿಂದಿದ್ದ ತುರ್ತು, ದೇವರ ಮೇಲೆ ಪೂರ್ತಿಯಾಗಿ ಅವಲಂಬಿತರಾಗಬೇಕಾದ ಸ್ಥಿತಿ, ಆ ಶಾಂತಿ ಸಂದೇಶದ ನಿಜವಾದ ಅರ್ಥ ಏನು, ಮತ್ತೆ ದೇವರ ರಾಜ್ಯ ಹತ್ರ ಬಂದಿದೆ ಅಂತ ಹೇಗೆ ಹೇಳಬೇಕಿತ್ತು, ಇದನ್ನೆಲ್ಲ ಸ್ವಲ್ಪ ಆಳವಾಗಿ ನೋಡೋಣ. ಆರಂಭದ ಮಾತಿದೆಯಲ್ಲ, ಬೆಳೆಯೇನೋ ಹೇರಳವಾಗಿದೆ, ಕೊಯ್ಲುಗಾರಲು ವಿರಳ ಅಂತ. ಅದು ಕೇಳಿದ ತಕ್ಷಣನೇ ಪ್ರಶ್ನೆಗಳು ಹುಟ್ಟುತ್ತೆ. ಅದ್ರಿಂದನೇ ಶುರು ಮಾಡೋಣವೇ? ಸರಿ, ಇದನ್ನ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಮೊದಲನೇಗೆ, ಯೇಸು 72 ಜನರನ್ನು ನೇಮಿಸಿ ತಾನು ಹೋಗ್ಬೇಕಿದ್ದ ಕಡೆಗೆಲ್ಲ ತನ್ನ ಮುಂದಾಗಿ ಇಬ್ಬಿಬ್ಬರನ್ನಾಗಿ ಕಳಿಸ್ತಾರೆ. ಈ ನಂಬರ್ 72 ಮತ್ತೆ ಈ ಜೋಡಿಯಾಗಿ ಕಳಿಸೋದು, ಇದಕ್ಕೇನಾದ್ರೂ ವಿಶೇಷ ಅರ್ಥ ಇದೆಯಾ? ಖಂಡಿತ ಇದೆ ನೋಡಿ. ಆ 72 ಕೆಲವು ಹಳೆ ಹಸ್ತಪ್ರತಿಗಳಲ್ಲಿ 70 ಅಂತನೂ ಇದೆ. ಅದು ಸುಮ್ಮನೆ ಬಂದಿರೋ ಸಂಖ್ಯೆ ಅಲ್ಲ. ಹಳೆ ಒಡಂಬಡಿಕೆಯಲ್ಲಿ ಆದಿಕಾಂಡ 10ರಲ್ಲಿ ನೋಡಿದ್ರೆ ಜಲಪ್ರಳಯದ ನಂತರ ಜಗತ್ತಿನಲ್ಲಿ ಹರಡಿಕೊಂಡ ಜನಾಂಗಗಳ ಸಂಖ್ಯೆ ಸುಮಾರು ಇಷ್ಟೇ ಇತ್ತು ಅಂತಾರೆ. ಓಹ್! ಅಂದ್ರೆ ಯೇಸುವಿನ ಸಂದೇಶ ಬರೀ ಇಸ್ರಾಯೇಲ್ಗಲ್ಲ, ಇಡೀ ಜಗತ್ತಿನ ಎಲ್ಲಾ ಜನರಿಗೆ ಸೇರಿದ್ದು ಅನ್ನೋ ಒಂದು ಸೂಚನೆ ಅದು. ಹೌದು ಹೌದು. ಇನ್ನು ಇಬ್ಬಿಬ್ಬರಾಗಿ ಕಲಿಸಿದ್ದಕ್ಕೂ ಕಾರಣ ಇದೆ. ಒಂದು, ಯಹೂದಿ ನ್ಯಾಯ ಪದ್ಧತಿ ಪ್ರಕಾರ ಏನಾದ್ರೂ ಒಂದು ವಿಷಯ ಸರಿ ಅಂತ ಸಾಬೀತು ಮಾಡೋಕೆ ಇಬ್ರು ಸಾಕ್ಷಿಗಳು ಬೇಕಿತ್ತು. ಸರಿ. ಎರಡನೇದಾಗಿ, ಇದು ಸ್ವಲ್ಪ ಅಪಾಯಕಾರಿ ಕೆಲಸ ಆಗಿದ್ರಿಂದ ಒಬ್ರಿಗೊಬ್ಬರ ಸಪೋರ್ಟ್, ಧೈರ್ಯ ಕೊಡೋಕೆ ಹೆಲ್ಪ್ ಆಗ್ತಿತ್ತು. ಅವರು ಬರೀ ಮೆಸೆಂಜರ್ಸ್ ಅಲ್ಲ, ಯೇಸು ಬರೋಕೆ ದಾರಿ ರೆಡಿ ಮಾಡೋ ಒಂದು ಮುಂಚೂಣಿ ಟೀಮ್ ತರ ಇದ್ರು. ಹೌದು, ಇದು ಬರೀ ನಂಬರ್ಸ್ ಅಲ್ಲ, ಇದ್ರ ಹಿಂದೆ ಒಂದು ಆಳವಾದ ಪ್ಲಾನ್, ಪ್ರಾಕ್ಟಿಕಲ್ ಯೋಚನೆ ಎಲ್ಲ ಇದೆ ಅನ್ಸುತ್ತೆ. ಅದಾದ್ಮೇಲೆ ಯೇಸು ಹೇಳೋ ಆ ಮಾತು, ಬೆಳೆಯೇನೋ ಹೇರಳವಾಗಿದೆ, ಕೊಯ್ಲುಗಾರರು ವಿರಳ. ಈ ಬೆಳೆ ಅಂದ್ರೆ ಯಾರು ಮತ್ತು ಕೊಯ್ಲುಗಾರರು ಕಮ್ಮಿ ಇದ್ದಾರೆ ಅನ್ನೋದರ ಅರ್ಥ ಏನು? ಕೇಳೋಕೆ ಸ್ವಲ್ಪ ನಿರಾಶೆ ಅನ್ಸುತ್ತಲ್ಲ? ಹೌದು, ಈ ಹೋಲಿಕೆ ತುಂಬಾ ಪವರ್ಫುಲ್. ಇಲ್ಲಿ ಬೆಳೆ ಅಂದ್ರೆ ದೇವರ ರಾಜ್ಯದ ಸಂದೇಶನ ಕೇಳಿ ಅದನ್ನ ಒಪ್ಪಿಕೊಳ್ಳೋಕೆ ರೆಡಿಯಿರೋ ಜನರು. ಯೇಸುವಿನ ದೃಷ್ಟಿಯಲ್ಲಿ ಅಂಥವರ ಸಂಖ್ಯೆ ಬಹಳ ದೊಡ್ಡದಿದೆ, ಹೇರಳವಾಗಿದೆ. ಆದರೆ ಸಮಸ್ಯೆ ಇರೋದು ಕೊಯ್ಲುಗಾರರು, ಅಂದ್ರೆ ಈ ಮೆಸೇಜನ್ನ ಜನರಿಗೆ ತಲುಪಿಸೋ ಕೆಲಸದವರು. ಅವರು ವಿರಳವಾಗಿದ್ದಾರೆ. ಇದು ಒಂದು ಅರ್ಜೆನ್ಸಿನ ತೋರಿಸುತ್ತೆ. ಹೊಲದಲ್ಲಿ ಬೆಳೆ ರೆಡಿಯಾದಾಗ ಬೇಗ ಕೊಯ್ಲು ಮಾನಿಲ್ಲ ಅಂದ್ರೆ ಹಾಳಾಗತ್ತಲ್ಲ, ಹಾಗೆ. ಹೌದು. ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ ನೋಡಿ. ಈ ಅರ್ಜೆನ್ಸಿ ಹೇಳಿದ ತಕ್ಷಣ ಯೇಸು ಹೋಗಿ ಕೆಲಸ ಮಾಡಿ ಅಂತ ಹೇಳಲ್ಲ. ಓ ಹೌದಾ? ಬದ್ಲಿಗೆ, ಆದುದರಿಂದ ಕೊಯ್ಲಿಗೆ ಆಳುಗಳನ್ನ ಕಳುಹಿಸುವಂತೆ ಬೆಳೆಯ ಯಜಮಾನನನ್ನು ಬೇಡಿಕೊಳ್ಳಿ ಅಂತ ಹೇಳ್ತಾರೆ. ಅಂದ್ರೆ ಕೆಲ್ಸ ಎಷ್ಟೇ ಅರ್ಜೆಂಟ್ ಇದ್ರೂ ಫಸ್ಟ್ ಸ್ಟೆಪ್ ಪ್ರೇಯರ್. ಕೆಲಸಗಾರರನ್ನ ಕಳಿಸೋ ಪವರ್ ಇರೋದು ಬೆಳೆಯ ಯಜಮಾನ ದೇವರಿಗೆ ಮಾತ್ರ. ಇದು ನಮ್ಮ ಪ್ರಯತ್ನಕ್ಕಿಂತ ದೇವರ ಗೈಡೆನ್ಸ್ ಎಷ್ಟು ಮುಖ್ಯ ಅಂತ ತೋರ್ಸುತ್ತೆ. ಇದು ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಅಲ್ವಾ? ಕೆಲ್ಸ ಜಾಸ್ತಿ ಇದೆ, ಟೈಮ್ ಕಮ್ಮಿ ಇದೆ, ಆದ್ರೆ ಮೊದಲ್ ಮಾಡ್ಬೇಕಿರೋದು ಪ್ರಾರ್ಥನೆ. ಇದು ನಮ್ಮ ಸಾಮಾನ್ಯ ಯೋಚನೆಗೆ ಸ್ವಲ್ಪ ಉಲ್ಟಾ ಅನ್ಸುತ್ತೆ. ಬಹುಶಃ ಇದು ಇಡೀ ಮಿಷನ್ನ ಸ್ವರೂಪವನ್ನೇ ಸೆಟ್ ಮಾಡುತ್ತೆ. ಮುಂದೆ ಯೇಸು ಅವರಿಗೆ ತುಂಬಾ ಸ್ಪೆಸಿಫಿಕ್ ಆದ, ಸ್ವಲ್ಪ ಕಷ್ಟ ಅನ್ಸೋ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. ಇಗೋ, ತೋಳುಗಳ ನಡುವೆ ಕುರಿಮರಿಗಳನ್ನು ಕಳುಹಿಸುವಂತೆ ನಾನು ನಿಮ್ಮನ್ನು ಕಳುಹಿಸುತ್ತೇನೆ ಅಂತಾರೆ. ಈ ಹೋಲಿಕೆ ಕೇಳೋಕೆ ಭಯ ಆಗತ್ತೆ. ಇದರ ಅರ್ಥ ಏನು? ಇಂಥ ಅಪಾಯಕ್ಕೆ ಯಾಕೆ ಕಳಿಸಿದ್ರು? ಹೌದು, ಆ ಹೋಲಿಕೆ ಅವರ ಪರಿಸ್ಥಿತಿ ಎಷ್ಟು ರಿಯಲಿಸ್ಟಿಕ್ ಆಗಿತ್ತು, ಅವರು ಎದುರಿಸಬೇಕಾದ ವಿರೋಧ ಹೇಗಿತ್ತು ಅಂತ ಕ್ಲೀನಲ್ಲಿ ತೋರಿಸುತ್ತೆ. ಕುರಿಮರಿಗಳು ಗೊತ್ತಲ್ಲ, ಸಾಧಾರಣವಾಗಿ ತುಂಬಾ ಸೌಮ್ಯ, ರಕ್ಷಣೆ ಇಲ್ಲದ ಜೀವಿಗಳು. ಹೌದು. ಅದರಲ್ಲೂ ತೋಳುಗಳ ಮುಂದೆ ಶಿಷ್ಯರು ಹೋಗ್ತಿದ್ದ ಸಮಾಜದಲ್ಲಿ ವಿರೋಧ, ತಿರಸ್ಕಾರ, ಹಿಂಸೆ ಕೂಡ ಇರ್ತಿತ್ತು. ಹಾಗೆ ಕಳಿಸಿದ್ದು ಅವರು ತಮ್ಮ ಸ್ವಂತ ಶಕ್ತಿ, ಬುದ್ಧಿವಂತಿಕೆ ಅಥವಾ ಡಿಫೆನ್ಸ್ ಮೇಲೆ ಡಿಪೆಂಡ್ ಆಗ್ಬಾರ್ದು ಅಂತ ಕಲಿಸೋಕೆ. ಅವರ ಸೇಫ್ಟಿ
ಅವರ ಸಕ್ಸಸ್ ಎಲ್ಲವೂ ದೇವರ ಮೇಲೆ ಡಿಪೆಂಡ್ ಆಗಿತ್ತು. ಇದು ನಂಬಿಕೆಯ ಒಂದು ದೊಡ್ಡ ಪರೀಕ್ಷೆನೇ ಸರಿ. ವಾವ್! ಅಂದ್ರೆ ಅವರ ವೀಕ್ನೆಸ್ಸೇ ಅವರ ಸ್ಟ್ರೆಂತ್ ಆಗ್ಬೇಕಿತ್ತು, ಯಾಕೆಂದ್ರೆ ಅದು ದೇವರ ಮೇಲೆ ಅವಲಂಬಿತರಾಗುವ ಹಾಗೆ ಮಾಡ್ತು. ಇದು ಬಹಳ ವಿಭಿನ್ನವಾದ ಯೋಚನೆ. ಇದರ ಜೊತೆಗೆ ಅವರ ಪ್ರಯಾಣದ ತಯಾರಿ ಬಗ್ಗೆನೂ ಸ್ಟ್ರಿಕ್ಟ್ ರೂಲ್ಸ್ ಇದೆ. ಹಣವ ಚೀಲವನ್ನಾಗಲಿ, ಜೋಳಿಗೆಯನ್ನಾಗಲಿ, ಪಾದರಕ್ಷೆಗಳನ್ನಾಗಲಿ ತೆಗೆದುಕೊಂಡು ಹೋಗದಿರಿ. ಇದು ಅಕ್ಷರಶಃ ಬರಿಗೈಲಿ ಹೋಗಿ ಅಂದ ಹಾಗೆ. ಇದರ ಉದ್ದೇಶ ಏನಿರ್ಬೋದು? ಹೌದು, ಇದು ನಿಜಕ್ಕೂ ರೆವಲ್ಯೂಷನರಿ ಸೂಚನೆ. ಸಾಮಾನ್ಯವಾಗಿ ಎಲ್ಲಾದರೂ ಹೋಗ್ಬೇಕಂದ್ರೆ, ಅದರಲ್ಲೂ ಎಲ್ಲಿಗೆ ಹೋಗ್ತೀವಿ ಅಂತ ಗೊತ್ತಿಲ್ದಿದ್ರೆ ಜನ ದುಡ್ಡು, ಬಟ್ಟೆ, ಊಟ, ಎಕ್ಸ್ಟ್ರಾ ಚಪ್ಲಿ ಎಲ್ಲ ತಗೊಂಡೋಗ್ತಾರೆ. ಆದರೆ ಯೇಸು ಇದೆಲ್ಲ ಬೇಡ ಅಂತಾರೆ. ಇದರ ಹಿಂದೆ ಕೆಲವು ಕಾರಣಗಳಿವೆ. ಒಂದು, ದೇವರ ಪೂರೈಕೆ ಮೇಲೆ 100% ಡಿಪೆಂಡ್ ಆಗೋದನ್ನ ಕಲಿಸೋದು. ದಿನನಿತ್ಯದ ಅಗತ್ಯಕ್ಕೆ ಅವರು ದೇವರನ್ನ ಮತ್ತೆ ಆತನು ಒದಗಿಸೋ ಚಿನ್ನರ ಆತಿಥ್ಯವನ್ನ ನಂಬಬೇಕಿತ್ತು. ಎರಡನೇದು, ಅವರ ಕೆಲಸದ ಅರ್ಜೆನ್ಸಿನ ಇದು ಮತ್ತೆ ಒತ್ತಿ ಹೇಳುತ್ತೆ. ತಯಾರಿ ಮಾಡ್ಕೊಂಡು ಕೂರೋಕ್ ಟೈಮ್ ಇಲ್ಲ. ಸರಿ. ಮೂರನೇದು, ಅವರು ದುಡ್ಡು, ಲಾಭಕ್ಕೋಸ್ಕರ ಬಂದವರಲ್ಲ ಅಂತೋರ್ಸುತ್ತೆ. ಅವ್ರತ್ರ ಏನೂ ಇಲ್ದಿರೋದೇ ಅವರು ಸ್ವಾರ್ಥಿಗಳಲ್ಲ ಅನ್ನೋಕೆ ಒಂದು ಸಾಕ್ಷಿ ಅಲ್ವಾ? ಹೌದು. ಅದರ ಜೊತೆಗೆ ದಾರಿಯಲ್ಲಿ ಯಾರಿಗೂ ವಂದನೋಪಚಾರಗಳನ್ನು ಮಾಡಿಕೊಂಡಿರ್ಬೇಡಿ ಅಂತನೂ ಇದೆ. ಇದು ಸ್ವಲ್ಪ ಅಗೌರವ ಥರ ಕಾಣಬಹುದು. ಹೌದು, ನನಗೂ ಹಾಗೆ ಅನ್ಸಿತ್ತು. ಆದ್ರೆ ಆ ಕಾಲದ ಮಿಡಲ್ ಈಸ್ಟ್ ಕಲ್ಚರ್ನಲ್ಲಿ ಈ ವಂದನೆ, ಕುಶಲೋಪರಿ ವಿಚಾರಿಸೋದು ಎಲ್ಲ ತುಂಬ ಉದ್ದ ಇರ್ತಿತ್ತು, ತುಂಬ ಟೈಮ್ ಹಿಡಿತಿತ್ತು. ಯೇಸು ಅದನ್ನ ಬೇಡ ಅಂದಿದ್ದು ಟೈಮ್ ವೇಸ್ಟ್ ಮಾಡದೆ ತಮ್ಮ ಗುರಿ ಮೇಲೆ ಪೂರ್ತಿ ಫೋಕಸ್ ಮಾಡ್ಲಿ ಅಂತ. ಇಲ್ಲಿ ಮತ್ತೆ ಆ ಮಿಷನ್ನ ಅರ್ಜೆನ್ಸಿ, ಕಾನ್ಸಂಟ್ರೇಷನ್ ಮುಖ್ಯವಾಗುತ್ತೆ. ಲೇಟ್ ಮಾಡೋ ಹಾಗಿಲ್ಲ. ಹಾಗಾದ್ರೆ ಈ ಇನ್ಸ್ಟ್ರಕ್ಷನ್ಸ್ ಬರೀ ರೂಲ್ಸ್ ಅಲ್ಲ, ಅವು ಶಿಷ್ಯರ ಮೈಂಡ್ಸೆಟ್, ಅವರ ನಂಬಿಕೆ, ಅವರ ಕೆಲ್ಸದ ಸ್ವರೂಪ ಎಲ್ಲವನ್ನೂ ರೂಪಿಸೋ ತಂತ್ರಗಳಾಗಿದ್ವು. ರಿಸೋರ್ಸ್ ಇಲ್ಲದಿರೋದೇ ದೇವರ ಮೇಲಿನ ನಂಬಿಕೆ ಜಾಸ್ತಿ ಮಾಡೋ ಒಂದು ವಿಧಾನ, ಮತ್ತೆ ಟೈಮ್ ಲಿಮಿಟೇ ಅವರ ಫೋಕಸ್ ಶಾರ್ಪ್ ಮಾಡೋ ಟೂಲ್. ಇದು ಅದ್ಭುತವಾಗಿದೆ. ಸರಿ, ಅವರು ಒಂದು ಜಾಗ ತಲುಪಿದಾಗ ಹಾಸ್ಪಿಟಾಲಿಟಿ ಅಂದ್ರೆ ಆತಿಥ್ಯ ಸ್ವೀಕರಿಸೋ ಬಗ್ಗೆನೂ ಗೈಡೆನ್ಸ್ ಇದೆ. ಯಾವುದಾದ್ರೂ ಮನೆಯೊಳಗೆ ಪ್ರವೇಶಿಸಿದಾಗ ಈ ಮನೆಗೆ ಸಮಾಧಾನ ಎಂದು ಮೊದಲು ಹೇಳಿರಿ, ಆ ಮನೆಯಲ್ಲೇ ತಂಗಿದ್ದು ಅಲ್ಲಿಯವರು ಕೊಡುವ ಅನ್ನಪಾನೀಯಗಳನ್ನು ಸೇವಿಸಿರಿ, ಮನೆಯಿಂದ ಮನೆಗೆ ಹೋಗಬೇಡಿ, ಮತ್ತೆ ದುಡಿಮೆಗಾರನು ತನ್ನ ಕೂಲಿಗೆ ಬಾಧ್ಯನು ಅನ್ನೋ ತತ್ವನು ಹೇಳಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಭಾಗ. ಈ ಮನೆಗೆ ಸಮಾಧಾನ ಅನ್ನೋದು ಬರೀ ಒಂದು ಗ್ರೀಟಿಂಗ್ ಅಲ್ಲ, ಅದನ್ನ ನಾವು ಮುಂದೆ ಮಾತಾಡೋಣ. ಆದ್ರೆ ಆತಿಥ್ಯದ ಬಗ್ಗೆ ಹೇಳೋದಾದ್ರೆ, ಮೊದಲು ಅವರು ಸಿಕ್ಕಿದ ಮೊದಲನೇ ಮನೇಲೇ ಅವರನ್ನ ವೆಲ್ಕಮ್ ಮಾಡಿದ್ರೆ ಉಳ್ಕೋಬೇಕಿತ್ತು. ಇದು ಇನ್ನೂ ಒಳ್ಳೆ ಜಾಗ ಸಿಗುತ್ತಾ ಅಂತ ಮನೆ ಮನೆ ಅಲೆಯೋದನ್ನ ತಪ್ಪಿಸುತ್ತೆ. ಅವರು ಜಾಸ್ತಿ ಕಂಫರ್ಟ್ ಅಥವಾ ಐಷಾರಾಮಿ ಹುಡುಕ್ತಾ ಇಲ್ಲ ಅಂತನೂ ತೋರಿಸುತ್ತೆ. ಎರಡನೇದಾಗಿ, ಅವ್ರು ಏನ್ ಕೊಡ್ತಾರೋ ಅದನ್ನ ಥ್ಯಾಂಕ್ಸ್ಫುಲ್ ಆಗಿ ಸ್ವೀಕರಿಸಬೇಕಿತ್ತು. ಇದು ಅಲ್ಲಿನ ಜನರ ಜೊತೆ ಒಂದು ಸಂಬಂಧ ಬೆಳೆಸೋಕ್ ಸಹಾಯ ಮಾಡುತ್ತೆ. ಸರಿ ಸರಿ. ದುಡಿಮೆಗಾರನು ತನ್ನ ಕೂಲಿಗೆ ಬಾಧ್ಯನು ಅನ್ನೋ ಪ್ರಿನ್ಸಿಪಲ್ ಯೇಸು ಇಲ್ಲಿ ಹೇಳೋದ ಗಮನಿಸಬೇಕು. ಇದು ಶಿಷ್ಯರು ಮಾಡ್ತಿದ್ದ ಆಧ್ಯಾತ್ಮಿಕ ಕೆಲಸಕ್ಕೆ ಬದಲಾಗಿ ಫಿಸಿಕಲ್ ಸಪೋರ್ಟ್, ಊಟ ವಸತಿ ಪಡೆಯೋಕೆ ಅವರಿಗೆ ಒಂದು ಮಾರಲ್ ರೈಟ್ ಇದೆ ಅಂತ ಹೇಳುತ್ತೆ. ಅವರು ಭಿಕ್ಷುಕರಲ್ಲ, ಬದಲಿಗೆ ದೇವರ ರಾಜ್ಯಕ್ಕಾಗಿ ಕೆಲಸ ಮಾಡೋ ದುಡಿಮೆಗಾರರು. ಇದು ಅವರ ಡಿಗ್ನಿಟಿನ ಕಾಪಾಡುತ್ತೆ ಮತ್ತೆ ಆತಿಥ್ಯ ಕೊಡೋವರ ಜವಾಬ್ದಾರಿನೂ ಸೂಚಿಸುತ್ತೆ. ಅವರು ಜನರ ಜೊತೆ ಬೆರೆಯೋದು, ಅವರ ಲೈಫ್ನ ಭಾಗ ಆಗೋದು ಮುಖ್ಯವಾಗಿತ್ತು, ಬರೀ ಮೆಸೇಜ್ ಕೊಟ್ಟು ಹೋಗೋರಲ್ಲ. ಅಂದ್ರೆ ಅವರ ಕೆಲಸ ಬರೀ ಒಂದು ಧಾರ್ಮಿಕ ಘೋಷಣೆ ಅಲ್ಲ, ಅದು ಸಂಬಂಧಗಳನ್ನ ಕಟ್ಟೋದು, ಜನರ ಜೀವನದಲ್ಲಿ ಇನ್ವಾಲ್ವ್ ಆಗೋ ಒಂದು ಪ್ರೋಸೆಸ್ ಆಗಿತ್ತು. ಈಗ ಅವರ ಸಂದೇಶದ ಮುಖ್ಯ ಭಾಗಕ್ಕೆ ಬರೋಣ. ಮನೆಗೆ ಹೋದಾಗ ಮೊದಲು ಹೇಳಬೇಕಾದ ಮಾತು, ಈ ಮನೆಗೆ ಶಾಂತಿ, ಸಮಾಧಾನ. ನಾವು ಸಾಮಾನ್ಯವಾಗಿ ಶಾಂತಿ ಅಂದ್ರೆ ಜಗಳ, ಗಲಾಟೆ ಇಲ್ದಿರೋದು ಅಂತ ಅನ್ಕೋತೀವಿ. ಆದ್ರೆ ಇಲ್ಲಿ ಅದರ ಅರ್ಥ ಏನು? ಹೌದು, ಇಲ್ಲಿ ಶಾಂತಿ ಪದಕ್ಕೆ ತುಂಬಾ ಆಳವಾದ ಅರ್ಥ ಇದೆ. ಮೂಲ ಹೀಬ್ರೂ ಭಾಷೆಯಲ್ಲಿ ಶಾಲೋಮ್, ಗ್ರೀಕ್ನಲ್ಲಿ ಐರೇನೆ ಅಂತಾರಲ್ಲ, ಆ ಪದ ಇದು. ಇದು ಬರೀ ಜಗಳ ಇಲ್ದೇರೋ ಸ್ಥಿತಿಯಲ್ಲ, ಇದೊಂದು ಪಾಸಿಟಿವ್ ಸ್ಥಿತಿ. ಅಂದ್ರೆ ಸಂಪೂರ್ಣವಾದ ಒಳ್ಳೆಯದು, ಆರೋಗ್ಯ, ಸಮೃದ್ಧಿ ಮತ್ತೆ ಮುಖ್ಯವಾಗಿ ದೇವರ ಜೊತೆ ಬೇರೆಯವರ ಜೊತೆ ಸರಿ ಇರೋ ಸಂಬಂಧ, ಒಂದು ಹಾರ್ಮೋನಿ. ಇದು ದೇವರು ತನ್ನ ಜನರಿಗೆ ಕೊಡೋಕೆ ಇಷ್ಟಪಡೋ ಅತಿ ದೊಡ್ಡ ಆಶೀರ್ವಾದ. ಶಿಷ್ಯರು ಈ ಶಾಲೋಮನ್ನ ಒಂದು ಗಿಫ್ಟ್ ಆಗಿ, ಒಂದು ಬ್ಲೆಸ್ಸಿಂಗ್ ಆಗಿ ಆ ಮನೆಗೆ ತರುತ್ತಿದ್ರು. ಆದರೆ ಇಲ್ಲೊಂದು ಕಂಡೀಷನ್ ಇದೆ. ಅಲ್ಲಿ ಶಾಂತಿಪ್ರಿಯನಾಗಲಿ ಸನ್ ಆಫ್ ಪೀಸ್ ಇದ್ದರೆ ನಿಮ್ಮ ಸಮಾಧಾನವು ಅವನ ಮೇಲೆ ನಿಲ್ಲುವುದು, ಇಲ್ಲವಾದರೆ ಅದು ನಿಮಗೆ ಹಿಂದಿರುಗುವುದು.
ಶಾಂತಿಪ್ರಿಯನು ಅಂದ್ರೆ ಆ ಮನೆಯಲ್ಲಿ ದೇವರ ಸಂದೇಶನ, ಆತನ ರಾಜ್ಯದ ಬರೋಬ್ಬರಿನ ಸ್ವೀಕರಿಸೋಕೆ ಮನಸ್ಸಿರೋ ವ್ಯಕ್ತಿ. ಅಂಥವರಿದ್ರೆ ಆ ದೈವಿಕ ಶಾಂತಿ, ಆ ಒಳ್ಳೇದು ಆ ಮನೆಯಲ್ಲಿ ನೆಲೆಸುತ್ತೆ. ಇಲ್ಲಾಂದ್ರೆ ಅವ್ರು ರಿಜೆಕ್ಟ್ ಮಾಡಿದ್ರೆ ಆ ಬ್ಲೆಸ್ಸಿಂಗ್ ವಾಪಸ್ ಬರುತ್ತೆ. ಇದು ಜನರ ಚಾಯ್ಸ್ ಫ್ರೀಡಮ್ ಮತ್ತೆ ಮೆಸೇಜ್ಗೆ ರೆಸ್ಪಾಂಡ್ ಮಾಡೋರ ಜವಾಬ್ದಾರಿನ ತೋರಿಸುತ್ತೆ. ಆಹಾ, ಹಾಗಾದ್ರೆ ಶಾಂತಿ ಅನ್ನೋದು ಒಂದು ದೈವಿಕ ಗಿಫ್ಟ್. ಆದ್ರೆ ಅದನ್ನ ಸ್ವೀಕರಿಸೋಕೆ ಮನೆಯವರು ರೆಡಿ ಇರ್ಬೇಕು. ಅದು ಫೋರ್ಸ್ ಮಾಡೋ ವಿಷಯ ಅಲ್ಲ. ಇದು ಸ್ವೀಕಾರ, ತಿರಸ್ಕಾರ ಎರಡೂ ಇರುತ್ತೆ ಅನ್ನೋ ರಿಯಾಲಿಟಿನ ಒಪ್ಕೊಳ್ಳುತ್ತೆ. ಇದು ತುಂಬಾ ಮೆಚ್ಯೂರ್ಡ್ ಆದ ನಿಲುವು. ಈ ಶಾಂತಿಯ ಘೋಷಣೆ ಆದ್ಮೇಲೆ ಅವರ ಮುಖ್ಯ ಕೆಲ್ಸ 2 ಭಾಗದಲ್ಲಿದ್ದ ಹಾಗಿದೆ. ಅಲ್ಲಿರುವ ರೋಗಿಗಳನ್ನು ಗುಣಪಡಿಸಿರಿ ಮತ್ತು ದೇವರ ಸಾಮ್ರಾಜ್ಯ ನಿಮ್ಮನ್ನು ಸಮೀಪಿಸಿದೆ ಎಂದು ತಿಳಿಸಿರಿ. ಈ ಎರಡಕ್ಕೂ ಏನ್ ಸಂಬಂಧ? ಇವೆರಡೂ ಒಂದಕ್ಕೊಂದು ತುಂಬಾ ಆಳವಾಗಿ ಕನೆಕ್ಟ್ ಆಗಿವೆ. ಗುಣಪಡಿಸೋ ಕೆಲಸಗಳು ಅಂದ್ರೆ ಫಿಸಿಕಲ್ ಆಗಿ ಕಷ್ಟಪಡೋರ್ನ ಸರಿ ಮಾಡೋದು ಬರೀ ದಯೆ ತೋರಿಸೋ ಕೆಲಸ ಆಗಿರ್ಲಿಲ್ಲ. ಅವು ಯೇಸು ಮೂಲಕ ಶುರುವಾದ ದೇವರ ರಾಜ್ಯದ ಪವರ್ಗೆ, ಕಣ್ಣಿಗೆ ಕಾಣೋ, ಮುಟ್ಟಿ ನೋಡಬಹುದಾದ ಸಾಕ್ಷಿಗಳಾಗಿದ್ವು. ಹೌದು, ದೇವರ ರಾಜ್ಯ ಬರೀ ಒಂದು ಐಡಿಯಾ ಅಲ್ಲ, ಅದು ಜನರ ಲೈಫ್ನಲ್ಲಿ ನಿಜವಾದ ಬದಲಾವಣೆ ತರೋ ಶಕ್ತಿ ಎನ್ನೋಕ್ಕೆ ಈ ಹೀಲಿಂಗ್ಸ್ ಒಂದು ಪ್ರೂಫ್ ಕೊಡ್ತಿತ್ತು. ಅವು ಶಿಷ್ಯರು ಬಾಯಲ್ಲಿ ಹೇಳ್ತಿದ್ದ ಮೆಸೇಜ್ಗೆ ಒಂದು ಗ್ಯಾರಂಟಿ ತರ. ಸರಿ ಸರಿ. ಏನೋ ದೇವರ ಸಾಮ್ರಾಜ್ಯ ನಿಮ್ಮನ್ನು ಸಮೀಪಿಸಿದೆ ಅನ್ನೋ ಘೋಷಣೆ ಇದೆಯಲ್ಲ, ಅಲ್ಲಿ ಬಳಸಿದ ಗ್ರೀಕ್ ಪದ ಎಂಗಿಕೆನ್ ಬಹಳ ಮುಖ್ಯ. ಅದರ ಅರ್ಥ ತುಂಬಾ ಹತ್ರ ಬಂದಿದೆ, ಕೈಗೆ ಸಿಗೋಷ್ಟು ಹತ್ರ ಬಂದಿದೆ, ಅಥವಾ ಈಗಾಗಲೇ ಆಕ್ಟಿವ್ ಆಗಿದೆ ಅಂತ. ಓ, ಅಂದ್ರೆ ದೇವರ ಆಳ್ವಿಕೆ, ಆತನ ಪ್ರಭಾವ, ಆತನ ಶಕ್ತಿ ಯೇಸು ಕ್ರಿಸ್ತನ ಮೂಲಕ ಈಗ ಇಲ್ಲೇ ಜನರ ಮಧ್ಯೆ ಲಭ್ಯ ಇದೆ ಅಂತ ಅದು ಹೇಳುತ್ತೆ. ಅದು ಬರೀ ಫ್ಯೂಚರ್ನಲ್ಲಿ ಬರೋ ವಿಷಯ ಅಲ್ಲ, ಈಗಿನ ರಿಯಾಲಿಟಿ. ಹೌದು, ಆ ಗುಣಪಡಿಸುವಿಕೆಗಳು ಈ ರಿಯಾಲಿಟಿಯ ಒಂದು ಸೈನ್ ಆಗಿತ್ತು. ದೇವರ ರಾಜ್ಯ ಅಂದ್ರೆ ಈ ಲೋಕದ ಮುರಿದು ಹೋಗಿರೋದನ್ನ ಸರಿಪಡಿಸೋ, ದೇವರ ಇಚ್ಛೆ ನೆರವೇರೋ ಒಂದು ಜಾಗ ಅಥವಾ ಕಾರ್ಯಕ್ಷೇತ್ರ. ಇದು ತುಂಬಾ ಕ್ಲಿಯರ್ ಆದ ಪಿಕ್ಚರ್ ಕೊಡುತ್ತೆ. ದೇವರ ರಾಜ್ಯ ಬರೀ ಫ್ಯೂಚರ್ನ ನಿರೀಕ್ಷೆ ಅಲ್ಲ, ಅದು ಯೇಸು ಮತ್ತೆ ಅವರ ರೆಪ್ರೆಸೆಂಟೇಟಿವ್ಸ್ ಮೂಲಕ ಇಲ್ಲೇ ಈಗಲೇ ಎಕ್ಸ್ಪೀರಿಯನ್ಸ್ ಮಾಡಬಹುದಾದ, ಟಚ್ ಮಾಡಬಹುದಾದ ರಿಯಾಲಿಟಿ. ಮಾತು, ಘೋಷಣೆ ಮತ್ತೆ ಕೆಲಸ ಗುಣಪಡಿಸೋದು ಎರಡೂ ಸೇರಿ ಆ ರಿಯಾಲಿಟಿನ ಜನರಿಗೆ ತಿಳಿಸ್ಕೊಡ್ತಾ ಇದ್ವು. ಅದ್ಭುತ. ಹಾಗಾದ್ರೆ ಈ ಎಲ್ಲ ಪಾಯಿಂಟ್ಸ್ ಒಟ್ಟಿಗೆ ಸೇರಿಸಿ ನೋಡಿದ್ರೆ ಈ ಡಿಸ್ಕಷನ್ನಿಂದ ನಾವು ಕಲಿಯೋ ಮುಖ್ಯ ಪಾಠಗಳೇನು? ಲೂಕ 10ರಲ್ಲಿ ಹೇಳಿರೋ ಈ 72 ಶಿಷ್ಯರ ನಿಯೋಗದಿಂದ ನಾವು ಯಾವ ಮೇನ್ ಇನ್ಸೈಟ್ಸ್ ತಗೋಬಹುದು? ಖಂಡಿತವಾಗಿಯೂ. ಮೊದಲೇದಾಗಿ, ದೇವರ ಕೆಲಸದಲ್ಲಿ ಒಂದು ಅರ್ಜೆನ್ಸಿ ಇರುತ್ತೆ ಅನ್ನೋ ಅರಿವು. ಅವಕಾಶಗಳು ಯಾವಾಗಲೂ ಇರಲ್ಲ. ಎರಡನೇದಾಗಿ, ಆ ಕೆಲಸನ ನಮ್ಮ ಸ್ವಂತ ಶಕ್ತಿ ಅಥವಾ ರಿಸೋರ್ಸಿಂದ ಮಾಡಕ್ಕಾಗಲ್ಲ. ಬದಲಿಗೆ ದೇವರ ಮೇಲೆ ಪೂರ್ತಿ ಡಿಪೆಂಡೆನ್ಸ್, ಆತನ ಸಪ್ಲೈ ಮೇಲೆ ನಂಬಿಕೆ ತುಂಬಾ ಅಗತ್ಯ. ಪ್ರೇಯರ್ ಮೊದಲು, ಆಕ್ಷನ್ ಆಮೇಲೆ. ಹೌದು. ಮೂರನೇದಾಗಿ, ನಾವು ತಗೊಂಡು ಹೋಗ್ಬೇಕಾದ ಮೆಸೇಜ್ ಶಾಂತಿಯ ಮೆಸೇಜ್. ಅಂದ್ರೆ ಬರೀ ಜಗಳ ಇಲ್ದಿರೋದಲ್ಲ, ಪೂರ್ತಿ ಒಳ್ಳೇದು, ಹೀಲಿಂಗ್, ದೇವರ ಜೊತೆ ಸರಿ ಇರೋ ಸಂಬಂಧನ ಕೊಡೋ ಬ್ಲೆಸ್ಸಿಂಗ್. ನಾಲ್ಕನೇದಾಗಿ, ದೇವರ ರಾಜ್ಯ ಬಂದಿದೆ ಅಂತ ಬರೀ ಮಾತಲ್ಲಿ ಹೇಳೋದಲ್ಲ, ಜನರ ಲೈಫಲ್ಲಿ ನಿಜವಾದ ಬದಲಾವಣೆ ತರೋ ಕೆಲಸಗಳ ಮೂಲಕನೂ ತೋರಿಸ್ಬೇಕು. ಈ ನಿಯೋಗ ಈ ಎಲ್ಲ ಪ್ರಿನ್ಸಿಪಲ್ಸ್ಗೆ ಒಂದು ಲೈವ್ ಎಕ್ಸಾಂಪಲ್ ಆಗಿತ್ತು. ಈ ಒಳನೋಟಗಳು ಬರೀ ಒಂದು ನಿರ್ದಿಷ್ಟ ಧಾರ್ಮಿಕ ಸಂದರ್ಭಕ್ಕೆ ಮಾತ್ರ ಸೀಮಿತವೇ, ಅಥವಾ ಇದರಲ್ಲಿ ಎಲ್ಲರಿಗೂ ಅಪ್ಲೈ ಆಗೋ ಪಾಠಗಳಿವೆಯೇ? ಇದು ತುಂಬಾ ಒಳ್ಳೆ ಪ್ರಶ್ನೆ. ಖಂಡಿತವಾಗಿಯೂ ಈ ತತ್ವಗಳಿಗೆ ದೊಡ್ಡದಾದ ಅಪ್ಲಿಕೇಶನ್ಸ್ ಇದೆ ಅಂತ ನಾನು ಅನ್ಕೋತೀನಿ. ಯೋಚನೆ ಮಾಡಿ ನೋಡಿ, ನಮ್ಮ ಲೈಫಲ್ಲಿ ನಾವು ಒಂದು ದೊಡ್ಡ ಗೋಲ್ ರೀಚ್ ಮಾಡೋಕ್ಕೆ ಹೊರಟಾಗ ಅದಕ್ಕೊಂದು ಅರ್ಜೆನ್ಸಿ ಫೀಲಿಂಗ್ ಇರುತ್ತಲ್ವಾ? ಹೌದು, ಇರುತ್ತೆ. ಆ ಟೈಮಲ್ಲಿ ನಮ್ಮತ್ರ ರಿಸೋರ್ಸ್ ಕಮ್ಮಿ ಇದ್ದಾಗ, ಅನಿರೀಕ್ಷಿತ ಸಹಾಯಕ್ಕೆ ಅಥವಾ ಬೇರೆಯವರ ಸಪೋರ್ಟ್ಗೆ ನಾವು ಹೇಗೆ ಕಾಯ್ತೀವಿ ಅಥವಾ ನಂಬಿಕೆ ಇಡ್ತೀವಿ? ನಮ್ಮ ಕೆಲಸದ ಜಾಗದಲ್ಲಿ, ನಮ್ಮ ಕುಟುಂಬದಲ್ಲಿ ಅಥವಾ ಸಮಾಜದಲ್ಲಿ ಏನಾದರೂ ಕಷ್ಟಗಳು ಬಂದಾಗ ನಾವು ಬರೀ ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ಟ್ರೈ ಮಾಡ್ತೀವಾ? ಅಥವಾ ನಿಜವಾದ ಶಾಂತಿ ಅಂದ್ರೆ ಪೂರ್ತಿ ಒಳ್ಳೆಯದು, ಹಾರ್ಮೋನಿ ಮತ್ತೆ ಸಂಬಂಧಗಳನ್ನು ಮತ್ತೆ ಕಟ್ಟೋದನ್ನ ತರೋಕೆ ಹೇಗೆ ಟ್ರೈ ಮಾಡ್ಬೋದು? ನಮ್ಮ ಮಾತುಗಳು ಮತ್ತೆ ನಮ್ಮ ನಡವಳಿಕೆ ಹೇಗೆ ಒಂದಕ್ಕೊಂದು ಸಪೋರ್ಟ್ ಮಾಡಿ ನಮ್ಮ ಉದ್ದೇಶನ ಕ್ಲಿಯರ್ ಮಾಡ್ಬೋದು? ಈ ಪ್ರಶ್ನೆಗಳನ್ನ ನಾವು ನಮ್ಮ ಲೈಫಿಗೆ ಅಪ್ಲೈ ಮಾಡಿ ಯೋಚನೆ ಮಾಡ್ಬೋದಲ್ವಾ? ಖಂಡಿತವಾಗಿಯೂ. ಈ ನಿಯೋಗದ ಕಥೆ ಬರೀ ಒಂದು ಹಿಸ್ಟಾರಿಕಲ್ ಇವೆಂಟ್ ಅಲ್ಲ, ಅದು ನಂಬಿಕೆ, ಡಿಪೆಂಡೆನ್ಸ್, ಸ್ಟ್ರಾಟಜಿ ಮತ್ತು ಹ್ಯುಮ್ಯಾನಿಟಿ ಬಗ್ಗೆ ಆಳವಾದ ಪಾಠಗಳನ್ನ ಹೇಳ್ಕೊಡುತ್ತೆ. ಇವತ್ತಿನ ನಮ್ಮ ಈ ಆಳವಾದ ಚರ್ಚೆ ಇಲ್ಲಿಗೆ ಮುಗಿಯುತ್ತೆ.
ಯೋಚನೆ ಮಾಡೋಕೆ ವಿಷಯ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.